everyone. In today's class, let us study about complete orthonormal sets. Okay. In the previous class, we have discussed about Bessel's inequality, right? After that, we have one theorem which is a Hilbert space H is separable if and only if every orthonormal set in H is countable. No need the proof, only this theorem statement is enough. Okay. Let us study about complete orthonormal sets. The definition: let S be an orthonormal set in a Hilbert space H. S is said to be complete if there exists no other orthonormal set containing S. That is, S must be maximal orthonormal set. Thus, an orthonormal set EI in a Hilbert space is complete if it is not possible to adjoin a vector E to set EI in such a way that the set EI, E is orthonormal set properly containing EI. Next, we have one theorem. An orthonormal set S in a Hilbert space H is complete if and only if for any x belongs to H is such that x orthogonal to S, then x must be equal to 0. We'll prove this. We have two parts. First, we'll go for necessary part. Proof. Let S be a complete space and x be a non-zero vector in H such that x orthogonal to S. Then the set S union set E, singleton set E, where E equal to x divided by norm x, is an orthonormal set properly containing S, contradicting the maximality of S. Hence, x equal to 0. ಎಸ್ ಅನ್ನುವಂಥದ್ದು ಏನು ಹೇಳಿದ್ವಿ? ಕಂಪ್ಲೀಟ್ ಅಂತ ಹೇಳಿದ್ವಿ. ಎಕ್ಸ್ ಅನ್ನುವಂಥದ್ದು ನಾನ್ ಝೀರೋ ವೆಕ್ಟರ್ ಇನ್ ಎಚ್ ಆ್ಯಂಡ್ ಎಕ್ಸ್ ಆರ್ಥೋಗೋನಲ್ ಟು ಎಸ್ ಅಂತ, ಎಕ್ಸ್ ಆರ್ಥೋಗೋನಲ್ ಟು ಎಸ್ ಅಂತ ಹೇಳಿದ್ವಿ. ಹಿಂಗಾಯಿತು ಅಂತಂದರೆ ಸೆಟ್ ಎಸ್ ಯೂನಿಯನ್ ಸೆಟ್ ಇ ಏನಾಗಿರುತ್ತೆ, ಅದು ಆರ್ಥೋನಾರ್ಮಲ್ ಸೆಟ್ ಕಂಟೈನಿಂಗ್ ಎಸ್ ಆಯಿತು. ಬಟ್ ಇದು ಕಾಂಟ್ರಡಿಕ್ಷನ್ ಆಗುತ್ತೆ. ಯಾಕೆ ಅಂತಂದರೆ ಎಸ್ ಈಸ್ ಕಂಪ್ಲೀಟ್ ಅಂತ ಹೇಳಿದ್ವಿ, ಅಂದರೆ ಅದೇ ದೊಡ್ಡ ಸೆಟ್ ಆಗಿತ್ತು. ಅದಕ್ಕೆ ಇನ್ನೊಂದು ಸೆಟ್ ಬಂತು ಅಂದರೆ ಇಲ್ಲಿ ಇನ್ನೊಂದು ಏನಾಗುತ್ತೆ, ಇನ್ನೊಂದು ದೊಡ್ಡ ಸೆಟ್ ಬಂದಾಗ ಆಗೋಯ್ತು. ಅದು ಕಂಟೈನಿಂಗ್ ಎಸ್ ಅಂತ ಹೇಳ್ತೀವಿ. ಎಸ್ಗಿಂತ ಇನ್ನೊಂದು ದೊಡ್ಡ ಸೆಟ್ ಬಂದಂಗೆ ಅಂತ ಆಯಿತು. ಸೊ ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಆಗಬೇಕು ಅಂತಂದರೆ ಎಕ್ಸ್ 0 ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ ಹೆನ್ಸ್ ಎಕ್ಸ್ ಈಕ್ವಲ್ ಟು 0. Again, second converse part, let us suppose x orthogonal to s implies x equal to 0. If s is not complete, ಇದು ಕಂಪ್ಲೀಟ್ ಇಲ್ಲ ಅಂತ ಆದರೆ, ಈ ಕಂಪ್ಲೀಟ್ ಇದೆ ಅಂತ ತೋರಿಸ್ಬೇಕು. ನಾವು ಕಂಪ್ಲೀಟ್ ಇಲ್ಲ ಅಂತ ತೊಗೊಂಡಿದ್ದೀವಿ, ಕಾಂಟ್ರಡಿಕ್ಷನ್ ಮೆಥಡಿಂದ ಪ್ರೂವ್ ಮಾಡ್ತಿರೋದು. ಓಕೆ, ಎಸ್ ಕಂಪ್ಲೀಟ್ ಇಲ್ಲ ಅಂತಾದರೆ ದೇರ್ ಮಸ್ಟ್ ಎಕ್ಸಿಸ್ಟ್ ಸಮ್ ಆರ್ಥೋನಾರ್ಮಲ್ ಸೆಟ್ ಎಸ್ ಡ್ಯಾಶ್ ಸಚ್ ದ್ಯಾಟ್ ಎಸ್ ಡ್ಯಾಶ್ ಇಸ್ ದ ಸೂಪರ್ ಸೆಟ್ ಆಫ್ ಎಸ್ ಅಂತಂದರೆ ಎಸ್ ಕಂಟೇನಿಂಗ್ ಅದು ಯಾವುದ್ರಲ್ಲಿ ಇದೆ ಅಂತಂದರೆ ಎಸ್ ಡ್ಯಾಶಲ್ಲಿ ಇದೆ ಅಂತ. ಎಸ್ ಡ್ಯಾಶ್ ದೊಡ್ಡದು, ಎಸ್ ಡ್ಯಾಶ್ ಕಂಟೈನಿಂಗ್ ಎಸ್ ಆರ್ ಎಸ್ ಕಂಟೈನ್ಡ್ ಇನ್ ಎಸ್ ಡ್ಯಾಶ್, ಹಿಂಗಾಯಿತು. ಸೊ ಅವಾಗ ಏನಾಯಿತು, ಒಂದು ಎಲಿಮೆಂಟ್ ತೊಗೊಳ್ಳೋಣ ಎಕ್ಸ್ ಅನ್ನುವಂಥದ್ದು, ಅದು ಎಸ್ ಡ್ಯಾಶ್ ಅಲ್ಲಿ ಇದೆ ಬಟ್ ಎಸ್ ಅಲ್ಲಿ ಇಲ್ಲ. ಎಸ್ ಅಲ್ಲಿ ಇಲ್ಲದೆ ಇರುವಂತಹ ಒಂದು ಎಲಿಮೆಂಟನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸಿನ್ಸ್ ನಾರ್ಮ್ ಎಕ್ಸ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ಪರ್ಪೆಂಡಿಕ್ಯುಲರ್ ಟು ಎಸ್, ಸೊ ಎಕ್ಸ್ ನಾಟ್ ಈಕ್ವಲ್ ಟು 0 ಬಂದುಬಿಡ್ತು ನಮಗೆ, ಏಕೆಂದರೆ ಎಕ್ಸ್ ಪರ್ಪೆಂಡಿಕ್ಯುಲರ್ ಟು ಎಸ್. ಸೊ ಈ ಒಂದು ಬೈ ದ ಡೆಫಿನೇಷನ್ ಆಫ್ ಆರ್ಥೋಗೋನಲ್ ಎಕ್ಸ್ ನಾಟ್ ಈಕ್ವಲ್ ಟು 0 ಬಂತು. ಬಟ್ ದಟ್ ಈಸ್ ದ ಕಾಂಟ್ರಡಿಕ್ಷನ್ ಟು ದ ಗಿವನ್ ಕಂಡೀಷನ್. ಯಾಕೆ ಹೇಳಿ, ಎಕ್ಸ್ ಈಕ್ವಲ್ ಟು 0 ಅಂತ ತಗೊಂಡಿದ್ವಿ. ಎಕ್ಸ್ ಈಕ್ವಲ್ ಟು 0 ಇದ್ದಾಗ ಮಾತ್ರ ಇದು ಒಂದು ಕಂಡೀಷನ್ ಸಿಗುವಂಥದ್ದು. ಸೊ ದ ಅಸಂಪ್ಷನ್ ದಟ್ ಸಚ್ ಆರ್ಥೋನಾರ್ಮಲ್ ಸೆಟ್ ಎಸ್ ಡ್ಯಾಶ್ ಎಕ್ಸಿಸ್ಟ್ ಈಸ್ ಫಾಲ್ಸ್ ಆ್ಯಂಡ್ ಎಸ್ ಮಸ್ಟ್ ಬಿ ಕಂಪ್ಲೀಟ್. ಸಾಧ್ಯನೇ ಇಲ್ಲ ಅದು ಎಸ್ ಡ್ಯಾಶ್ ಥರ ಇರುವಂತಹ ಇನ್ನೊಂದು ಸೆಟ್ ಇರಲಿಕ್ಕೆ ಅಂತ ಹೇಳ್ತಿದ್ದೀವಿ. ವಿ ಹ್ಯಾವ್ ಒನ್ ಮೋರ್ ಥಿಯರಮ್. ಲೆಟ್ ಎಚ್ ಬಿ ಅ ಹಿಲ್ಬರ್ಟ್ ಸ್ಪೇಸ್ ಆ್ಯಂಡ್ ಲೆಟ್ ಸೆಟ್ ಇ ಐ ಬಿ ಆನ್ ಆರ್ಥೋನಾರ್ಮಲ್ ಸೆಟ್ ಇನ್ ಎಚ್, then the following conditions are equivalent to one another. First condition is the set EI is complete. Second condition is x orthogonal to set EI implies x equal to 0. If x is an arbitrary vector in H,
then x equal to summation I running from 1 to n x comma ei into ei, here inner product. If x is an arbitrary vector in H, then norm x square equal to summation of modulus of inner product of x comma ei the square. ಸೊ ಈಗ ಇದೆಲ್ಲ ಇಕ್ವಲೆಂಟ್ ಅಂತ ತೋರಿಸ್ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಫಸ್ಟ್ ಕಂಡೀಷನ್ ಇಂಪ್ಲೈಸ್ ಸೆಕೆಂಡ್ ಇಂಪ್ಲೈಸ್ ಥರ್ಡ್ ಇಂಪ್ಲೈಸ್ ಫೋರ್ತ್, ಅಗೇನ್ ಫೋರ್ತ್ ಇಂಪ್ಲೈಸ್ ಫಸ್ಟ್ ಅಂತ ಪ್ರೂವ್ ಮಾಡ್ತೀವಿ ಅಲ್ವಾ. ಸೊ ಲೆಟ್ ಅಸ್ ಪ್ರೂವ್ ಒನ್ ಬೈ ಒನ್. ಫಸ್ಟ್ ಕಂಡೀಷನ್ ಇಂಪ್ಲೈಸ್ ಸೆಕೆಂಡ್ ಬರುತ್ತೆ ನೋಡೋಣ. ಇ ಐ ಇಸ್ ಕಂಪ್ಲೀಟ್, ಸೆಟ್ ಇ ಐ ಇಸ್ ಕಂಪ್ಲೀಟ್ ಆಗಿದ್ದರೆ ಎಕ್ಸ್ ಪರ್ಪೆಂಡಿಕ್ಯುಲರ್ ಟು ಇ ಸೆಟ್ ಇ ಐ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು 0 ಬರಬೇಕು. ಓಕೆ, ಸೊ ಬೈ ಒನ್ set ei is complete orthonormal set, we have to prove that x perpendicular to ei implies x equal to 0. Now suppose x perpendicular to ei and x not equal to 0. Okay, contradiction method ಇಂದ ಮಾಡ್ತಿದ್ದೀವಿ again. So e ಅಂತಂದರೆ ಏನು ಬರುತ್ತೆ, x divided by norm x as usual by the definition you know, which is a unit vector such that e perpendicular to ei. ಎವ್ರಿ ಎಲಿಮೆಂಟ್ ಆಫ್ ಇ ಐಗೆ ಇ ಅನ್ನುವಂಥದ್ದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ. ಓಕೆ, ಎಕ್ಸ್ ಡಿವೈಡೆಡ್ ಬೈ ನಾರ್ಮ್ ಎಕ್ಸ್ ಅನ್ನುವಂಥದ್ದು ಎನಿ ವ್ಯಾಕ್ಟರ್ ಎಕ್ಸಿಗೆ ಯಾವುದೇ ಎಲಿಮೆಂಟ್ ಇರಲಿ ಆ ಎಕ್ಸು ಅದರ ವ್ಯಾಲ್ಯೂ ಏನು ತೊಗೋತಿದ್ದೀವಿ ನಾವು, ಇ ಅಂತ ತೊಗೊಂಡಿದ್ದೀವಿ. ಸೊ ದಟ್ ಈಸ್ ಇ ಕಾಮ ಇ ಐ ಇಸ್ ಈಕ್ವಲ್ ಟು 0 ಬಿಕಾಸ್ ಇ ಪರ್ಪೆಂಡಿಕ್ಯುಲರ್ ಟು ಇ ಐ ಇದೆ ಫಾರ್ ಈಚ್ ಐ. Therefore, e comma ei is an orthonormal set properly containing x. ಎಲ್ಲ ಎಲಿಮೆಂಟ್ ಆಫ್ ಫಾರ್ ಈಚ್ ಐ ಇದೆ ಅಲ್ವಾ, ಈಗೂ ಕೂಡ ಏನಾಗ್ತಾ ಇದೆ ನಮಗೆ ವ್ಯಾಲ್ಯೂ 0 ಬರ್ತಾ ಇದೆ. ಅಂದರೆ ಎಲ್ಲ ಎಲಿಮೆಂಟಿಗೂ ಆರ್ಥೋಗೋನಲ್ ಕಂಡೀಷನ್ ಪ್ರೂವ್ ಆಗ್ತಾ ಇದೆ. ಸೊ ಆರ್ಥೋನಾರ್ಮಲ್ ಪ್ರಾಪರ್ಟಿ ಸಿಕ್ತು. ಸೊ ದಿಸ್ ಇಂಪ್ಲೈಸ್ ದ ಕಾಂಟ್ರಡಿಕ್ಷನ್ ಬಂತು ಮ್ಯಾಕ್ಸಿಮಾಲಿಟಿ ಆಫ್ ಇ ಐಗೆ. ಸೊ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು 0. ಕಾಂಟ್ರಡಿಕ್ಷನ್ ಆಬ್ಟೇನ್ ಆಗಿರೋದಕ್ಕೆ ನಾವು ಎಕ್ಸ್ ನಾಟ್ ಈಕ್ವಲ್ ಟು 0 ಅಂತ ಏನು ತೊಗೊಂಡಿದ್ವೋ ಅದು ನಮಗೆ ಸರಿ ಇಲ್ಲ ಅಂತ ಬಂತು. ಓಕೆ, ಸೊ ದ ಕಂಡೀಷನ್ ಟ್ರೂ. ನೆಕ್ಸ್ಟ್ ಸೆಕೆಂಡ್ ಇಂಪ್ಲೈಸ್ ಥರ್ಡ್ ಕಂಡೀಷನ್ ಮಾಡೋಣ. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ, ಎಕ್ಸ್ ಪರ್ಪೆಂಡಿಕ್ಯುಲರ್ ಟು ಸೆಟ್ ಕಂಟೈನಿಂಗ್ ಇ ಐ ಇತ್ತು ಅಂತಂದರೆ ಎಕ್ಸ್ ಈಕ್ವಲ್ ಟು 0 ಇರುತ್ತೆ ಅಂತ ಹೇಳಿದ್ವಿ ನಾವು. ಸೊ on this assumption we have to show that if x is an arbitrary vector in H, then x will be equal to this much ಅಂತ ಪ್ರೂವ್ ಮಾಡಬೇಕು. x equal to this much ಅಂತಂದರೆ x minus summation I running from 1 to n x comma ei inner product into ei perpendicular to ej, ಯಾವುದಾದ್ರು ಒಂದು ವೆಕ್ಟರ್ ej, using equation 2 x minus summation I running from 1 to n x comma ei inner product into ei is equal to 0. ಈ ಈಕ್ವೇಷನಿಂದ ಡೈರೆಕ್ಟ್ ಬೇಕಾದ್ರೂ ನೀವು ಬರೀರಿ, ತೊಂದರೆ ಇಲ್ಲ. ವಿಚ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n x comma ei into ei. That is the condition. Next, equation 3 implies equation 4. From equation 3 ನಮಗೆ ಈ ಕಂಡೀಷನ್ ಇದೆ. Using this, norm x square equal to, by the definition, in the product of x comma x. x ಅಂತಂದರೆ ಇದೆ, ವ್ಯಾಲ್ಯೂ ಹಾಕಿದ್ರೆ ದಿಸ್ ಕಾಮ ದಿಸ್ ಆಯಿತು. ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to n ಇನ್ ಸಮೇಷನ್ ಫಾರ್ ಜೆ ಎಕ್ಸ್ ಕಾಮ ಇ ಐ ಇದು, ಆಮೇಲೆ ಇಲ್ಲಿ ಇ ಐ ಇ ಜೆ ಇದೆ ಅದು ಒಂದು ಹಾಕಿದ್ದೀವಿ. ಎಕ್ಸ್ ಕಾಮ ಇ ಜೆ ಇತ್ತು, ಅದು ಇದಕ್ಕಿದೆ. ನಾವು ಇದು ಒಂದೇ ಕಂಟಿನ್ಯೂ ಮಾಡ್ತಾ ಇದ್ದಾಗ ಬಾರ್ ಬರುತ್ತೆ. ಸೊ ಬಾರ್ ಹಾಕ್ಕೊಂಡಿದ್ದೀವಿ. ಎಲ್ಲ ವ್ಯಾಲ್ಯೂಸನ್ನು ಹಾಕಿದಾಗ ನಮಗೆ ಈಗ ಇದು ಎಲ್ಲದನ್ನು ಸಮ್ ಮಾಡಿದಾಗ ವಿತ್ ರಿಸ್ಪೆಕ್ಟ್ ಟು ಜೆ ಸಮ್ ಮಾಡಿದಾಗ ನಮ್ಗೆ ಉಳಿಯೋದು ನಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಸಮೇಷನ್ ಐ ವಿತ್ ರಿಸ್ಪೆಕ್ಟ್ ಟು ಜೆ ಅಂತ ಹೇಳಿದ್ದೀವಿ. ಓಕೆ, ಎಕ್ಸ್ ಕಾಮ ಇ ಐ ಆ್ಯಸ್ ಇಟ್ ಈಸ್ ಇರುತ್ತೆ. ಅಗೇನ್ ಇದು ಏನಾಯಿತು, ಎಕ್ಸ್ ಕಾಮ ಇ ಐ ಉಳಿತು ನಮಗಲ್ಲಿ. ನೋಡಿ, ಬೆಸೆಲ್ಸ್ ಇನ್ಇಕ್ವಾಲಿಟಿಯಲ್ಲೂ ಸೇಮ್ ಇದೇ ಒಂದು ಪ್ರಾಪರ್ಟಿಯನ್ನೇ ನಾವು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿರುವಂಥದ್ದು. will be equal to summation x comma ei the square. Okay, so again last equation 4 implies 1 anta ತೋರಿಸಬೇಕು. From equation 4 we have norm of x square equal to summation absolute value of inner product of x comma ei the square. On this assumption we have to prove this set ei is complete. Suppose ei is not complete, then this set ei is a proper subset of an orthonormal set ei comma e. ಕಂಪ್ಲೀಟ್ ಇಲ್ಲ ಅಂತಂದರೆ ಮಾತ್ರ ಸಿಗುವಂತಹ ಕಂಡೀಷನ್. ಹೆನ್ಸ್ ಟೇಕಿಂಗ್ ಇ ಫಾರ್ ಎಕ್ಸ್ ಇನ್ ದ ಹೈಪೋಥಿಸಿಸ್ ವಿ ನಾರ್ಮ್ ಆಫ್ ಇ ಸ್ಕ್ವೇರ್ ಎಕ್ಸ್ ಇದ್ದಲ್ಲಿ ಇ ತೊಗೊಂಡಿದ್ದೀವಿ. ಓಕೆ,
summation e comma ei the square, but that will be equal to 0. ಯಾಕೆ? E is orthonormal, so E perpendicular to any element of ei for each i ಅದಕ್ಕೆ. ಸೊ ನಾರ್ಮ್ ಆಫ್ ಇ ಸ್ಕ್ವೇರ್ ಈಕ್ವಲ್ ಟು 0, ಬಟ್ ದಟ್ ಈಸ್ ದ ಕಾಂಟ್ರಡಿಕ್ಷನ್. ಯಾಕೆ ಅಂತಂದರೆ ಇ ಅನ್ನುವಂಥದ್ದು ಯೂನಿಟ್ ವೆಕ್ಟರ್ ಆಗಿತ್ತು. ಯೂನಿಟ್ ವೆಕ್ಟರ್ ಆಗಿತ್ತು ಅಂತಂದರೆ 1 ಬರಬೇಕಿತ್ತು ಈಕ್ವಲ್ ಟು. ಸೊ ದಿಸ್ ಇಸ್ ದ ಕಾಂಟ್ರಡಿಕ್ಷನ್. ನಾವೇನು ತಗೊಂಡಿದ್ವಲ್ವಾ, ಆರ್ಥೋನಾರ್ಮಲ್ಸ್ ಅಲ್ಲ ನಾಟ್ ಕಂಪ್ಲೀಟ್ ಅಂತ, ದಟ್ ಈಸ್ ನಾಟ್ ಪಾಸಿಬಲ್, ದೇರ್ ಫೋರ್ ದಟ್ ವಿಲ್ ಬಿ ಕಂಪ್ಲೀಟ್. This completes the proof of the theorem. Okay, this is about the class. We'll continue some more in the next class.